ಅಯ್ಯೋ ಹೋಗ್ಲಿ ಬಿಡಮ್ಮ, ಅದೆಲ್ಲ ನಿನಗ್ಯಾಕೆ? ಪಾಪ ಏನ್ ಕೆಲಸ ಇರುತ್ತೋ, ಇಷ್ಟನೋ ಕಷ್ಟನೋ ಅದು ಅವ್ರಿಚ್ಛೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ನಿನಗೇನಾಗ್ಬೇಕು? ಅಕ್ಕ, ಅಮ್ಮ ಏನ್ ಹೇಳ್ತಿರೋದು, ನೀನೇನ್ ಹೇಳ್ತಿದ್ಯಾ? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಹೌದು ಬಿಡಪ್ಪ, ನಾನು ಏನ್ ಮಾತಾಡಿದ್ರು ನಿನಗೇನು ಅರ್ಥ ಆಗಲ್ಲ. ನಿನಗೆ ನಿನ್ ಕೆಲ್ಸನೇ ಮುಖ್ಯ. ಯಜಮಾನ್ರ ಮನೆನೇ ದೇವಸ್ಥಾನ, ಅವರೇ ದೇವ್ರು. ನಮ್ಮ ಇಷ್ಟ ಕಷ್ಟಗಳೆಲ್ಲ ನಿನಗೆಲ್ಲ ಅರ್ಥ ಆಗ್ಬೇಕು. ನೀನ್ ಇಷ್ಟ ಕಷ್ಟ ಯಾವತ್ ಕೇಳಿಲ್ಲ ಅಕ್ಕ ನಾನು. ನನ್ನ ಮಗ ಅಪರಂಜಿ ನಮ್ಮ ಇಷ್ಟ ಕಷ್ಟಗಳನ್ನೆಲ್ಲ ಕೇಳ್ಕೊಂಡು ಎಲ್ಲ ನೆರವೇರಿಸ್ತಾನ ಅವನು. ಹೌದು, ನೀನ್ ಆ ರೀತಿ ತಪ್ಪು ತಿಳ್ಕೊಂಡಿದ್ಯಾ. ಅವನು ನಾಟಕ ಮಾಡ್ತಾನೆ, ಅದನ್ನ ನೀನ್ ನಂಬಿಡು. ಈ ಮನೇಲಿ ಏನಿದ್ರು ಅವನು ಹೇಳೋದೇ ನಡೆಯೋದು. ನಮ್ಮ ಆಸೆಗಳಿಗೆಲ್ಲ ಏನ್ ಬೆಲೆ ಇದೆ? ಈಗ ಅಂತದ್ ಏನ್ ಆಸೆ ಇದೆ ನಿಂಗೆ? ಆಸೆಗಳಿಗೇನಪ್ಪ, ಒಂದಾದ್ಮೇಲೆ ಒಂದ್ ಬರ್ತಾನೇ ಇರುತ್ತೆ. ಆದ್ರೆ ನನ್ಗೆ ಒಂದು ಸತ್ಯ ಅಂತೂ ಅರ್ಥ ಆಗಿದೆ, ಯಾರನ್ನೂ ಹಚ್ಕೋಬಾರ್ದು. ಇವತ್ತಿರೋ ಸಂಬಂಧ ನಾಳೆ ಇರಲ್ಲ. ಯಾರನ್ನ ಹಚ್ಕೊಂಡ್ರು ದುಃಖ ಪಕ್ಕ. ನನ್ನ ಕಣ್ಣಲ್ಲಂತೂ ಕಣ್ಣೀರ್ ಬರ್ತಾ ಇದೆ ಅಂತನಾ ಸಮಾಧಾನ ಮಾಡ್ಕೊಳ್ಳಿ. ಹೆಣ್ಮಕ್ಳು ಸಂಬಂಧಗಳಿಗೆ ಬೆಲೆ ಕೊಡುವಷ್ಟು ಗಂಡು ಮಕ್ಳು ಎಲ್ಲಿ ಕೊಡ್ತಾರೆ? ಯಪ್ಪ, ಇಬ್ರಿಗೂ ಏನಾಯ್ತು? ಯಾಕೆ ಈ ತರ ಮಾತಾಡ್ತಿದ್ದೀರಾ? ರೀ ಬಂದ್ರಾ? ಒಂದ್ ನಿಮಿಷ ರೀ, ನೀರ್ ತಂತೀರಿ. ಮೇಡಮ್ ಅವ್ರೆ, ನನ್ನ ಮಗನ್ಗೆ ಹೆಂಗ್ ಕೈ ಕಾಲು ಗಟ್ಟಿಗಿಲ್ವಾ? ಹೋಗಿ ಅವನೇ ನೀರು ತಗೊಂಡು ಕುಡಿತಾನೆ ಬಿಡಿ. ಮೇಡಮ್ಮ, ಹೌದು ಮೇಡಮ್, ಸುಬ್ಬು ನಿಮ್ಮನ್ನ ಒಪ್ಕೊಂಡಿಲ್ಲ ಅಂದಮೇಲೆ ನೀವು ನಮ್ಗೆ ಮೇಡಮ್ ಅಷ್ಟೇ ಅಲ್ವಾ? ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಹೀಗೆಲ್ಲ ಮಾತಾಡಿ ನೀವು ನನ್ನನ್ನ ದೂರ ಮಾಡ್ತಾ ಇದ್ದೀರಾ. ದೂರ ಆಗ್ಲೇಬೇಕಲ್ಲಮ್ಮ. ಆಗ್ಲೇ ಹೇಳ್ದಂಗೆ ಯಾವ ಸಂಬಂಧನೂ ಗಟ್ಟಿ ಇಲ್ಲ. ನಮ್ಮ ಮನೆ ಮಗ ಹೇಳ್ದಂಗೆ ತಾನೇ ನಾವು ಕೇಳಬೇಕು. ಹೌದು ಮೇಡಮ್, ಸುಬ್ಬುನೇ ನಿಮ್ಮನ್ನ ಒಪ್ಕೊಂಡಿಲ್ಲ ಅಂದಮೇಲೆ ನಾವು ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು? ಎಷ್ಟೇ ಆದ್ರೂ ಮನೆ ಮಗ ಹೇಗೆ ಹೇಳ್ತಾನೋ ನಾವು ಅದೇ ರೀತಿ ನಡ್ಕೋಬೇಕಲ್ವಾ? ಪಾಪ ನೀವು ಒಂಟಿ ಆಗ್ಬಿಟ್ರಿ. ನನಗೆ ಮೊದಲೇ ತಲೆ ಕೆಟ್ಟೋಗಿದೆ. ಏನ್ ನಡೀತಾ ಇದೆ ಇಲ್ಲಿ? ಏನು ನಡೀತಾ ಇಲ್ಲ ಸುಬ್ಬು, ಇರೋ ಸತ್ಯನೇ ಹೇಳ್ತಿದೀವಿ. ಮನೆ ಮಗ ನೀನು ಅಂದಮೇಲೆ ನೀನು ಹೇಳೋ ಮಾತಿಗೆ ನಾವು ತಲೆ ಬಾಗ್ಲೇಬೇಕಲ್ಲಪ್ಪ. ದನ ನಡಿಯ, ನಾವು ಹೋಗೋಣ. ಇವ್ರು ಏನಾರ ಮಾಡ್ಕೊಳ್ಳಿ, ಈ ಮನೇಲಿ ನಮ್ಮಿಷ್ಟ ಕಷ್ಟ ಯಾರು ಕೇಳ್ತಾರೆ ಅಲ್ವಾ? ನಡಿ ಮೊಮ್ಮಗಳೇ. ಅಕ್ಕ